ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋದಲ್ಲಿ ನಾನು ಸೌತೆಕಾಯಿಯಿಂದ ಒಂದು ಸಿಂಪಲ್ ಆಗಿರುವಂಥ ಒಂದು ಚಾಟ್ಸ್ನ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆ ಹೊತ್ತು ಏನು ತಿಂಡಿ ಇಲ್ಲ ತಿನ್ನಕ್ಕೆ ಅಂದಾಗ ಈ ಸೌತೆಕಾಯಿ ಇದ್ರೆ ಸಾಕು, ನೀವು ಸಿಂಪಲ್ ಆಗಿರುವಂಥ ಒಂದು ಖಾರ ಇರುವಂಥ ಸ್ವೀಟ್ ಆಗಿರುವಂಥ ಒಂದು ಚಾಟ್ಸ್ನ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಏನು ಎಣ್ಣೆ ಸ್ಟವ್ ಏನು ಯೂಸ್ ಮಾಡದೆ ಈ ರೆಸಿಪಿನ ನೀವು ಆರಾಮಾಗಿ ಮಾಡ್ಕೊಬೋದು. ಯಾವ ಥರ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪೀಸ್ ಸೌತೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಈ ಥರ ಒಂದು ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ಇದನ್ನು 4 ಪೀಸ್ ಮಾಡ್ಕೊಬೇಕು. ಇದನ್ನು 4 ಪೀಸ್ ಮಾಡ್ಕೊಳ್ಳೋಣ. ಇವಾಗ ತುಂಬ ಚಿಕ್ಕ ಸೌತೆಕಾಯಿ ಗೈಸ್, ಇದು ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಸ್ವಲ್ಪ ದೊಡ್ಡ ಸೌತೆಕಾಯಲ್ಲಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಬಟ್ ಯಾವ ಸೌತೆಕಾಯಿ ಮಾಡಿದ್ರು ಏನು ಟೇಸ್ಟ್ ಇಂಪಾರ್ಟೆಂಟು, ಅದಕ್ಕೆ ಚಿಕ್ಕದಾಗಲಿ ದೊಡ್ಡದಾಗಲಿ ಟೇಸ್ಟ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಯಾವ ಸೌತೆಕಾಯಿ ಇರುತ್ತೋ ನಿಮ್ಮ ಮನೆಗೆ ಅದೇ ಸೌತೆಕಾಯಲ್ಲಿ ಮಾಡ್ಕೊಳ್ಳಿ, ಇದರಲ್ಲಿ ಅದರಲ್ಲಿ ಅಂತ ಏನಿಲ್ಲ. ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಸೌತೆಕಾಯಲ್ಲಿ ಮಾಡ್ಕೊಳ್ಳಿ. ಬಟ್ ನನ್ನ ಹತ್ರ ಸಿಕ್ಕಿದ್ದೇನೆ, ಅದಕ್ಕೋಸ್ಕರ ಇದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ ನಾನು. ಬಟ್ ಸೌತೆಕಾಯಿನ 4 ಪೀಸ್ ಅಂದರೆ 4 ಪೀಸು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣಗೆ, ಮತ್ತು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ತಗೊಂಡು ಇದ್ರ ಮೇಲೆ ಹಾಕೋಣ. ಅಂದರೆ ಸ್ವೀಟು ಖಾರ ಎರಡೂ ಇರುತ್ತೆ ಗೈಸ್ ಇದು. ಅದಕ್ಕೋಸ್ಕರ ಇದು ಸೌತೆಕಾಯಿ ನೀರು ಥರ ಇರುತ್ತೆ. ಅದ್ರ ಮೇಲೆ ನಾವು ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡಾಗ ಸ್ವಲ್ಪ ಖಾರ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ಟವ್ ಏನು ಯೂಸ್ ಮಾಡಲ್ಲ, ಆ ಥರ ಮಾಡುವಂಥ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಮೇಲೆ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಈ ಥರ ತೊಗೊಳ್ಳಿ, ಕೈಯಲ್ಲಿ ತೊಗೊಂಡು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ಅಂದರೆ ತುಂಬ ಖಾರ ಆಗೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಅದ್ರ ಮೇಲೆ ಉದುರಿಸ್ಕೊಬೇಕಷ್ಟೆ. ಇಷ್ಟು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟನ್ನು ಮಾತ್ರ ಉದುರಿಸ್ಕೊಳ್ಳಿ. ಅದೇ ತುಂಬ ಹಾಕ್ಕೊಬೇಡಿ, ತುಂಬ ಖಾರ ಆಗೋಗ್ಬಿಡುತ್ತೆ. ಬಟ್ ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಗೈಸ್ ನಾನು ಇಷ್ಟೇ ತೊಗೊಂಡಿರೋದು, ಇದರಲ್ಲೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳೋದು ನಾನು. ಎಷ್ಟು ತೊಗೊಂಡಿದ್ದೆ ಇಷ್ಟೇ ನಾನು ಹಾಕ್ಕೊಂಡಿದ್ದು. ಬಟ್ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಮಸಾಲೆನ. ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನು ಜೀರಿಗೆ ಪೌಡರ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೇಲೆ ಅಷ್ಟೇ ಉದುರಿಸ್ಕೊಳ್ಳಿ ಜೀರಿಗೆ ಪೌಡರ್ನ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅಷ್ಟೇ, ಇಷ್ಟು ತೊಗೊಂಡು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಪೌಡರ್ನ. ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ದಪ್ಪಗಿರುವಂಥ ಒಂದು ಮಿಕ್ಸ್ಚರ್ನ ತೊಗೊಂಡಿದ್ದೀನಿ. ಬಟ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ, ಸುಮ್ಮನೆ ಮೇಲೆ ಒಂದೊಂದು ಎರಡು ಹಾಕ್ಕೊಳ್ಳಿ ಸಾಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ಉಪ್ಪು ಆಗೋಗ್ಬಿಡುತ್ತೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೆ, ಇಷ್ಟು ಇನ್ನೂ ಮಿಕ್ಸ್ತಾ ಇದ್ದೀನಿ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಉಪ್ಪು ಅಷ್ಟೇ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಈ ರೆಸಿಪಿ ನನ್ನ ಒಂದು ಸ್ಟೈಲಲ್ಲಿ ನಾನು ಮಾಡಿರುವಂಥ ಒಂದು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ.
ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಸೌತೆಕಾಯಿಯಿಂದ ಒಂದು ಚಾಟ್ಸ್ನ ಯಾವ ತರ ಮಾಡೋದು ಅಂತ. ನಿಮ್ಮ ಮನೆಯಲ್ಲಿ ಒಂದೇ ಒಂದು ಸೌತೆಕಾಯಿ ಇದ್ರೆ ಸಾಕು, ಏನು ಇಲ್ಲ ತಿನ್ನಕ್ಕೆ ಅಂದಾಗ ಇವಾಗ ಒಂದು ಸೌತೆಕಾಯಿಯಿಂದ ಸಿಂಪಲ್ ಆಗಿ ಈಸಿಯಾಗಿ ಒಂದು ಸೂಪರ್ ಆಗಿರುವಂತ ಒಂದು ಚಾಟ್ಸು ಖಾರ ಖಾರ ಸ್ವೀಟ್ ಆಗಿ ಮಾಡ್ಕೊಬೋದು. ಯಾವ ಥರ ಇತ್ತು ಏನು ಅಂತ ನೀವು ಕೂಡ ಮನೆಗೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.